ಮಿಥುನ ರಾಶಿಯವರಿಗೆ ಜೂನ್ ಕೊನೆಗೆ ಹಾಗೂ ಜುಲೈ ತಿಂಗಳಲ್ಲಿ ಹೇಗೆ ಫಲಾಫಲ ಇದೆ ಎಂಬುದನ್ನು ಈಗ ವಿಮರ್ಶೆ ಮಾಡ್ತಾ ಹೋಗೋಣ. ಮಿಥುನ ರಾಶಿಯವರು ತುಂಬ ಮಹತ್ವಪೂರ್ಣವಾದ ಮಾಹಿತಿಗಳನ್ನು ಇಲ್ಲಿ ನೀವು ಪಡೆದುಕೊಳ್ತೀರಿ. ಇಲ್ಲಿ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಈ ವರ್ಷ ಗುರುಬಲ ತುಂಬ ಚೆನ್ನಾಗಿದೆ. ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಗುರು ಉಚ್ಚದಲ್ಲಿ, ಕರ್ಕಾಟಕದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ. ಇದು ಮಿಥುನ ರಾಶಿ ಅಂದರೆ ಅದು ಬುದ್ಧಿಯಿಂದ ಜೀವನವನ್ನು ನಡೆಸುವಂಥವರು. ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ತುಂಬ ಎಲ್ಲಿ ಹೋದರೂ ಕೂಡ ಬುದ್ಧಿಯಿಂದ ಅವರು ಗೆಲ್ತಾರೆ. ಯಾಕೆಂದರೆ ಬುಧನ ಅನುಗ್ರಹಕ್ಕೆ ಅವರು ಒಳಪಟ್ಟಿರ್ತಾರೆ. ಆದರೆ ಬುಧನಿಗೆ ಇರುವ ಶತ್ರು ಅವನು ಒಬ್ಬನೇ ಅವನು ಚಂದ್ರ. ಆದ್ದರಿಂದ ಚಂದ್ರನ ಮನೆಯಲ್ಲಿ ಗುರು, ಅದರಿಂದ ಗುರುಬಲ ಹೇಗೆ ಏನು, ಶತ್ರುವಿನ ಮನೆಯಲ್ಲಿ ಇರುವಂತಹ ಗುರು ಮಿಥುನ ರಾಶಿಯವರಿಗೆ ಒಳ್ಳೆಯದನ್ನು ಮಾಡ್ತಾನಾ ಅಂತ ವಿಚಾರ ಬಂದಾಗ ಖಂಡಿತವಾಗಿಯೂ ಕೂಡ ಮಾಡ್ತಾನೆ. ಯಾಕೆ ಅಂತಂದರೆ ಇಲ್ಲಿ ಗೋಚಾರದಲ್ಲಿ ಶತ್ರು ಮಿತ್ರ ಭಾವ ಬರಲ್ಲ. ಅದು ಎರಡನೇ ಮನೆ ಗುರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲೇಬೇಕು. ಆದರೆ ಕೆಲವೊಂದು ಸಂದರ್ಭದಲ್ಲಿ ಗುರುವಿಗೆ ವಿಧೇಯರಾಗಿ ಇದ್ದಾಗ ಅವರು ಪೂರ್ಣ ಫಲವನ್ನು ಪಡೆದುಕೊಳ್ತಾರೆ. ಉದಾಹರಣೆಗೆ ನೀವು ಗುರುಗಳ ಆರಾಧನೆಯನ್ನು ಹೆಚ್ಚು ಮಾಡಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹಾಗೂ ಬೃಹಸ್ಪತ್ಯಾಚಾರ್ಯರ ಆರಾಧನೆ, ಶ್ರೀ ವೇದವ್ಯಾಸ ದೇವರ ಆರಾಧನೆ, ಹನುಮಂತ ದೇವರ ಆರಾಧನೆ ಇವುಗಳನ್ನು ಹೆಚ್ಚು ಮಾಡ್ತಾ ಹೋದಾಗ ಮಾತ್ರ ನಿಮಗೆ ಧನಲಾಭ ಹಾಗೂ ವಾಕ್ಪಟುತ್ವ, ವಾಕ್ಚಾತುರ್ಯ, ನೀವು ಹೇಳಿದಂತೆ ಕೆಲಸ ಆಗೋದು ಇದೆಲ್ಲ ಸಾಧ್ಯವಾಗುತ್ತೆ. ಈ ಒಂದು ಸಂಗತಿಯನ್ನು ಮರೆಯಬಾರ್ದು. ಆದರೆ ಈಗ ಪ್ರಸ್ತುತದಲ್ಲಿ ಏನಾಗಿದೆ ಅಂತಂದರೆ ಕುಜ ಈಗ ಜೂನ್ 20ನೇ ತಾರೀಕು ವೃಷಭವನ್ನು ಪ್ರವೇಶ ಮಾಡಿದಾನೆ. ಯಾವಾಗ ಕುಜ ವೃಷಭವನ್ನು ಪ್ರವೇಶ ಮಾಡಿದ್ನೋ ಅದು ಶುಕ್ರನ ಮನೆ. ಅಂದರೆ ಈ ಬುಧ ರಾಶಿಯವರಿಗೆ ಅಂದರೆ ಮಿಥುನ ರಾಶಿಯವರಿಗೆ ಶುಕ್ರ ಸ್ನೇಹಿತ, ಮಿತ್ರನ ಮನೆಯಲ್ಲಿ ಕುಜ ಬರ್ತಾನೆ. ಕುಜ ಅವನು ಸಮಾನನಾದರೂ ಕೂಡ ಏನೇ ಆದರೂ ವ್ಯಯಸ್ಥಾನದಲ್ಲಿ ಕುಜ ಬಂದಾಗ ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಹಿನ್ನಡೆ ಬರುತ್ತೆ ಮಿಥುನ ರಾಶಿಯವರಿಗೆ. ವಾಸ್ತವವಾಗಿ ಈಗ ಗುರುಬಲ ತುಂಬ ಚೆನ್ನಾಗಿ ಇದ್ದರೂ ಕೂಡ ಅವರಿಗೆ ಈ ಒಂದು ತಿಂಗಳು, 1.5 ತಿಂಗಳು ಕುಜನ ಒಂದು ಸಮಸ್ಯೆಯಿಂದಾಗಿ, ವ್ಯಯಸ್ಥಾನದಲ್ಲಿ ಕುಜ ಬರೋದ್ರಿಂದಾಗಿ ಹಣ ಬರುತ್ತೆ, ಅದನ್ನು ದುರ್ವಿನಿಯೋಗ ಮಾಡುವಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ. ಅಂದರೆ ವಿಚಾರ ಮಾಡಿ ಅವರು ಹಣವನ್ನು ವಿನಿಯೋಗ ಮಾಡಬೇಕು. ಸಣ್ಣ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ವ್ಯವಹಾರಗಳ ತನಕ ಪ್ರತಿಯೊಬ್ಬರಿಗೂ ಕೂಡ ಈ ಕುಜನ ಒಂದು ಸಂಚಾರ ಅಸ್ತವ್ಯಸ್ತವನ್ನು ಉಂಟು ಮಾಡುವಂತಹ ಪರಿಸ್ಥಿತಿಗಳಿದೆ. ಕಾರಣ ಏನಂದರೆ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ. ಆ ಕರ್ಮಸ್ಥಾನದ ಶನಿ ಕುಜನನ್ನೇ ನೋಡ್ತಿದ್ದಾನೆ. ಸೊ ಕುಜ ಮತ್ತು ಶನಿ ಇಬ್ಬರೂ ಕೂಡ ಇಲ್ಲಿ ದಿಗ್ಬಂಧನವನ್ನು ಮಾಡ್ತಾ ಇರೋದ್ರಿಂದಾಗಿ, ಗುರು ಕೂಡ ಶತ್ರು ಮನೆಯಲ್ಲಿ ಇರೋದ್ರಿಂದಾಗಿ ಮಿಥುನ ರಾಶಿಯವರಿಗೆ ಜೂನ್ ಜುಲೈ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಅವರಿಗೆ ಅಂದರೆ 43 ದಿವಸ ಮಾತ್ರ ಕುಜ ವ್ಯಯಸ್ಥಾನದಲ್ಲಿ ಇರೋದು. ಆಗಸ್ಟ್ 2ನೇ ತಾರೀಕು ಮತ್ತೆ ಕುಜ ಮಿಥುನ ರಾಶಿನೇ ಪ್ರವೇಶ ಮಾಡ್ತಾನೆ. ಆಗ ಸ್ವಲ್ಪ ಸಮಸ್ಯೆ ಪರಿಹಾರ ಆಗುತ್ತೆ. ಆದ್ದರಿಂದ ಈಗ ಇವರು ವಿಶೇಷವಾಗಿ ಗುರುಗಳ ಆರಾಧನೆಯೇ ಮಾಡ್ತಾ ಹೋಗಬೇಕಾಗುತ್ತೆ. ಮಿಥುನ ರಾಶಿಯ ನಕ್ಷತ್ರಗಳು ಅಂತ ಅಂದರೆ ಮೃಗಶಿರ ನಕ್ಷತ್ರ, ಆರ್ದ್ರ ನಕ್ಷತ್ರ ಹಾಗೂ ಪುನರ್ವಸು ನಕ್ಷತ್ರ. ಈ ನಕ್ಷತ್ರದವರು ವಿಶೇಷವಾಗಿ ಅವರು ಗುರುಗಳ ಆರಾಧನೆಯನ್ನು ಮಾಡಬೇಕು. ಹಾಗೂ ಕುಜ ದೋಷ ಇರೋದರಿಂದಾಗಿ ನರಸಿಂಹದೇವರ ಆರಾಧನೆಯನ್ನು ಕೂಡ ವಿಶೇಷವಾಗಿ ಮಾಡಬೇಕು. ಆಗ ಅವರಿಗೆ ಎಲ್ಲ ಅಂದರೆ ಏನೇ ವ್ಯವಹಾರವನ್ನು ಮಾಡಬೇಕಾದರೂ ಕೂಡ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 1000 ಬಾರಿ ಅವರು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು. ಅಥವಾ ಬೆಳಿಗ್ಗೆ ಸಾಯಂಕಾಲ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಹೆಚ್ಚು ಮಾಡಬೇಕು. ಆಗ ಅವರಿಗೆ ಸಮಸ್ಯೆಗಳು ತೀರಾ ಕಡಿಮೆ ಪ್ರಮಾಣದಲ್ಲಿ ಅವರಿಗೆ ಬಂದು ಹೋಗುತ್ತೆ. ಮತ್ತು ಈಗ ಗುರುಬಲ ಇರೋದರಿಂದಾಗಿ ವಿಶೇಷವಾಗಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಅವರು ಹೆಚ್ಚು ಮಾಡ್ತಾ ಹೋಗಬೇಕು. ಆಗಲೂ ಕೂಡ ಅವರಿಗೆ ತುಂಬ ಶ್ರೇಯಸ್ಸಾಗುತ್ತೆ. ಹೀಗೆ ಮಿಥುನ ರಾಶಿಯವರಿಗೆ ಈ ಕುಜ ಮತ್ತು ಶನಿ ಇವೆರಡರ ಒಂದು ದಿಗ್ಬಂಧನ ಅಂದರೆ ಶನಿಯ ದೃಷ್ಟಿ ಕುಜನ ಮೇಲೆ ಬಿದ್ದು ಆ ಕುಜ ವ್ಯಯಸ್ಥಾನದಲ್ಲಿ ಇರೋದರಿಂದಾಗಿ ಮತ್ತು ಕುಜ ಸಾಮಾನ್ಯವಾಗಿ 4, 7, 8ನೇ ಮನೆಯನ್ನು ನೋಡ್ತಾನೆ ಅಂತ. ಆದ್ದರಿಂದ ಇವರಿಗೆ ಆ ತೃತೀಯ ಸ್ಥಾನದಲ್ಲೂ ಕೂಡ ಕುಜನ ದೃಷ್ಟಿ ಬೀಳ್ತಾ ಇದೆ.
ಸಪ್ತಮ ಸ್ಥಾನದಲ್ಲೂ ಕೂಡ ಕುಜನ ದೃಷ್ಟಿ ಬೀಳ್ತಾ ಇದೆ. ಅದರಿಂದಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಅಸ್ತವ್ಯಸ್ತಗಳು, ಮಾತಿನ ಚಕಮಕಿಗಳು ಇತ್ಯಾದಿಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಅದರಿಂದಾಗಿ ಈಗ ಕುಜನ ಒಂದು ಸಮಸ್ಯೆನ ಪರಿಹಾರ ಮಾಡಿಕೊಳ್ಳುವ ಉದ್ದೇಶದಿಂದ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಅವಿರತವಾಗಿ ದಿನಕ್ಕೆ 1,000 ಬಾರಿ ಆದರೂ ಕೂಡ ಮಾಡುವಂತೆ ಪ್ರಯತ್ನವನ್ನು ಮಾಡೋದರಿಂದಾಗಿ ಅವರಿಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಬೇರೆ ಮಂತ್ರಗಳು, ತಂತ್ರಗಳು ಅವೆಲ್ಲ ಬೇಡ. ಅಂದರೆ ಅದೆಲ್ಲ ಗುರುಗಳ ಮುಖದಿಂದಲೇ ಉಪದೇಶ ಪಡೆದುಕೊಂಡು ಅನುಷ್ಠಾನಶೀಲರಾಗಿರಬೇಕು. ಅನುಷ್ಠಾನ ಮಾಡದೆ ಸುಮ್ಮನೆ ಬೇರೆ ಬೇರೆ ಮಂತ್ರಗಳನ್ನೆಲ್ಲ ಹೇಳಿದ್ರೆ ಅದು ವಿಪರೀತ ಫಲವನ್ನು ಕೊಟ್ಟು ಬಿಡುತ್ತೆ. ಬುದ್ಧಿಭ್ರಮಣೆ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ನಾಮಸ್ಮರಣೆಗೆ ಎಲ್ಲರಿಗೂ ಅಧಿಕಾರ ಇದೆ. ಅದಕ್ಕೆ ಮಡಿ ಮೈಲಿಗೆ ಅನುಷ್ಠಾನ ಉಪದೇಶ ಅಂಥವೆಲ್ಲ ಏನೂ ಬೇಕಾಗಿರೋದಿಲ್ಲ. ಆದ್ದರಿಂದ ಕೇವಲ ಇತ್ತೀಚೆಗೆ ಕೆಲವರು ಮಂತ್ರಗಳನ್ನು ಹಾಗಾಗಿ ಅವ್ರಿಗೆ ಗೊತ್ತಾದರೆ ಸಾಕು ಜಪ ಮಾಡ್ತಾರೆ. ಸ್ವಲ್ಪ ದಿವಸದಲ್ಲಿ ಅವರು ದೊಡ್ಡ ದೊಡ್ಡ ಸಮಸ್ಯೆಗಳಲ್ಲಿ ಬಿದ್ದಿರ್ತಾರೆ. ಅದಕ್ಕೋಸ್ಕರ ನಾಮಸ್ಮರಣೆಗೆ ಕಲಿಯುಗದಲ್ಲಿ ನಾಮಸ್ಮರಣೆಗೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡುವ ತಾಕತ್ತಿದೆ. ಆದ್ದರಿಂದ ನಿಮಗೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಮಾಡೋದಿದ್ದರೆ ಭೂವರಾಹ ದೇವರ ಸ್ಮರಣೆಯನ್ನು ಮಾಡಬೇಕು. ಭೂವರಾಹಾಯ ನಮಃ ಅಂತ ದೇವರ ಮುಂದೆ ಕುಳಿತಾಗ, ಮೈಲಿಗೆಯಲ್ಲಿ ನೀವು ಚಪ್ಪಲಿ ಇತ್ಯಾದಿಗಳನ್ನೆಲ್ಲ ಧಾರಣೆ ಮಾಡಿದಾಗ ಕೇವಲ ಭೂವರಾಹ ಅಷ್ಟೇ, ವರಾಹಾಯ ನಮಃ ಅಂತ ಹೇಳೋ ಹಾಗಿಲ್ಲ. ಹಾಗೆ ಲಕ್ಷ್ಮೀ ನರಸಿಂಹ ಅಂತ ಅಷ್ಟೇ ನಾಮಸ್ಮರಣೆ, ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಹೇಳೋ ಹಾಗಿಲ್ಲ. ಅದೆಲ್ಲ ಕೇವಲ ದೇವರ ಮುಂದೆ ಕುಳಿತಾಗ ನಮಸ್ಕಾರ ಮಾಡುವಾಗ ಮಾತ್ರ ಚತುರ್ಥಿ ವಿಭಕ್ತಿ ಪ್ರಯೋಗ ಮಾಡಿ ನಮಃ ಅನ್ನುವಂತಹ ಪದವನ್ನು ಪ್ರಯೋಗ ಮಾಡಬೇಕು. ಇಲ್ಲದೇ ಇದ್ದರೆ, ಅಂದರೆ ನಾವು ಸೂಟು ಬೂಟು ಎಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತೀವಿ, ಆಗಲೂ ಕೂಡ ನಾವು ನಮಃ ಅಂತ ಹೇಳಿದ್ರೆ ಅದೊಂದು ದೇವತಾಪಚಾರ ಆಗಿಬಿಡುತ್ತೆ. ಅಷ್ಟು ಸೂಕ್ಷ್ಮ ಇದೆ ಧರ್ಮ. ಆದ್ದರಿಂದ ನಮಗೆ ಪರಿಹಾರ ಬೇಕು. ಇಲ್ಲಿ ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ದೊಡ್ಡ ಫೀಲ್ಡ್ ಇದು. ಇಲ್ಲಿ ಜ್ಯೋತಿಷ್ಯದ ನೀವು ಅನೇಕ ಕಡೆ ನೀವು ನೋಡಿರ್ತೀರಿ, ಅವರು ಅನೇಕ ಮಂತ್ರಗಳನ್ನು ಹೇಳಿಬಿಡ್ತಾರೆ. ಅನೇಕ ಮಂತ್ರಗಳನ್ನು ನೀವು ಹೇಳಲಿಕ್ಕೆ ಹೋಗ್ತೀರಿ, ಯಾಕೆಂದರೆ ತುಂಬ ಒಳ್ಳೆಯದಾಗಿಬಿಡುತ್ತೆ ಅಂತ. ದಕ್ಷಿಣ ದಿಕ್ಕಕ್ಕೆ ಕೂತು ಹೇಳಬೇಕು, ಮೇಲ್ಮುಖವಾಗಿ ಕೆಲವು ಹೇಳಬೇಕು, ಕಮಳಿಗೆ ಹೊತ್ಕೊಂಡು ಹೇಳಬೇಕು. ಹೀಗೆಲ್ಲ ಹೇಳಿದಾಗ ಆ ವಿಷಯ ಗೊತ್ತಾದ ತಕ್ಷಣ ನಾವು ಜಪ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಖಂಡಿತ ಅದರಿಂದ ಅನರ್ಥಗಳೇ ಆಗುತ್ತೆ. ಸ್ವಲ್ಪ ದಿವಸದಲ್ಲಿ ನಿಮ್ಗೆ ಅದೇನೋ ಫಲ ಸಿಕ್ಕಂತೆ ಇರ್ಬೋದು, ಆದರೆ ಅವರು ಜೀವನ ಪೂರ್ತಿ ಅಳ್ತಾಲೇ ಕೂತಿರ್ತಾರೆ. ಅನೇಕ ಜನರು ನಮ್ಮ ಬಳಿ ಬಂದು ಹೇಳ್ತಾರೆ, ನಾವು ಕೂಡ ಈ ಮಂತ್ರವನ್ನು ಹೇಳ್ತೀವಿ, ನಮ್ಗೆ ತುಂಬ ಒಳ್ಳೆಯದಾಗಿದೆ ಅಂತ. ಒಳ್ಳೆಯದಾಗಿದೆ ಅಂತ ಹೇಳಿ ಈಗ ಅಳ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಒಂದು ವಿಷಯದಲ್ಲಿ ಒಳ್ಳೆಯದಾಗಿದೆ ಅಂತ ಅವ್ರಿಗೆ ಕಾಣಿಸಿರುತ್ತೆ, 10 ಆಪತ್ತುಗಳಲ್ಲಿ ಅವರು ಸಿಲುಕಿಕೊಂಡಿರ್ತಾರೆ. ಇಂಥದ್ದನ್ನು ನಾವು ನೂರಾರು ದೃಷ್ಟಾಂತಗಳನ್ನು ನೋಡಿಬಿಟ್ಟಿದ್ದೀವಿ. ಆದ್ದರಿಂದ ನಾವು ಇಲ್ಲಿ ಹೇಳುವಂತಹ ವಿಚಾರಗಳು ತುಂಬ ಪ್ರಾಮಾಣಿಕ. 3 ಕಾಲಗಳಲ್ಲೂ ಕೂಡ ನಿಮಗೆ ರಕ್ಷಣೆಯನ್ನು ನೀಡುತ್ತೆ. ಯಾವ ಕಾಲದಲ್ಲೂ ಆಪತ್ತಂತೂ ಸುತರಾಂ ಬರೋದಿಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಈ ಸಂದರ್ಭದಲ್ಲಿ ನೋಡಿ, ಒಂದೊಂದು ರಾಶಿಗೆ ಒಂದೊಂದು ದೇವತೆ ಭಗವಂತನ ರೂಪಗಳು ನಿಯಾಮಕವಾಗಿ ನಿಂತಿವೆ. ಈಗ ರಾಹು ದೋಷ ಯಾರಿಗೆ, ಈಗ ನೋಡಿ ನಿಮಗೆ ಮಿಥುನ ರಾಶಿಯವರಿಗೆ ಭಾಗ್ಯದಲ್ಲಿ ರಾಹು ಇದ್ದಾನೆ, 9ನೇ ಮನೆಯಲ್ಲಿ ರಾಹು ಇದ್ದಾನೆ. ಸೊ ನೀವು ಯಾವುದೇ ಭೂ ವ್ಯವಹಾರಕ್ಕೆ ಕೈ ಹಾಕಿದ್ರೆ ನಿಮಗೆ ಗುರು ಇರ್ಬೋದು, ಹಣ ಕೊಡ್ಬೋದು, ಆದರೆ ಭಾಗ್ಯದಲ್ಲಿ ರಾಹು ಇರೋದ್ರಿಂದಾಗಿ ನಿಮಗೆ ಅದು ಸಮಸ್ಯೆ ಉಂಟಾಗೇ ಆಗುತ್ತೆ. ಆಗ ನೀವು ರಾಹುದೋಷ ಪರಿಹಾರಕ್ಕೆ ಭೂವರಾದೇವರ ಸ್ಮರಣೆಯನ್ನು ಮಾಡಲೇಬೇಕು, ಬೇರೆ ಉಪಾಯ ಇಲ್ಲ. ಶ್ರೀಮುಷ್ಣ ಕ್ಷೇತ್ರದಲ್ಲಿ ಸ್ವಯಂ ವ್ಯಕ್ತನಾಗಿರುವಂತಹ ಭೂವರಾಹದೇವರಿದ್ದಾರೆ, ಅವರ ಸ್ಮರಣೆಯನ್ನು ಮಾಡಿದ್ರೇ ನಿಮಗೆ ಮಾರ್ಗ ಸುಗಮ ಆಗುತ್ತೆ, ಇಲ್ಲಾದರೆ ಅದು ಸಮಸ್ಯೆ ಆಗುತ್ತೆ. ಮತ್ತು ನಿಮಗೆ ಕುಜದೋಷ ಪರಿಹಾರ, ಅದು ಮಾನಸಿಕ ಒತ್ತಡಗಳು, ಅನಾರೋಗ್ಯಗಳು, ಕ್ಲೇಶಗಳು ಇವೆಲ್ಲ ಉಂಟಾಗುತ್ತೆ. ಆಗ ಅಂಥ ಸಂದರ್ಭದಲ್ಲಿ ನೀವು ಸುಮ್ಮನೆ 1000 ಬಾರಿ ಮಾಡಲ್ಲ ಬಿಡಿ, ಮಾಡೋದು ಕಷ್ಟ ಇದೆ. 4 ಬಾರಿ ಹೇಳಿದ್ರೂ ಸಾಕು. ಲಕ್ಷ್ಮೀ ನರಸಿಂಹ ಅನ್ನುವಂತಹ ಸ್ಮರಣೆಯನ್ನು 4 ಬಾರಿ ಹೇಳಿದ್ರೆ 5ನೇ ಕ್ಷಣದಲ್ಲೇ ನಿಮ್ಗೆ ಅದು ಪರಿಹಾರ ಆಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಬಂದಿರುತ್ತೆ. ಯಾವುದೋ ಒಂದು ದೊಡ್ಡ ಶಕ್ತಿ ನನ್ನ ರಕ್ಷಣೆಯಲ್ಲಿ ಇದೆ ಅನ್ನುವಂತಹ ವಿಶ್ವಾಸ ಬಂದಿರುತ್ತೆ. ಅದನ್ನು ಬಿಟ್ಟು ನೀವು ಮಂತ್ರ ತಂತ್ರಗಳು ಹೇಗೇಗೋ ಇರ್ತೀರ, ಏನೇನೋ ಮಾಡ್ತೀರಾ, ಅದನ್ನು ನೀವು ಅನುಷ್ಠಾನ ಮಾಡ್ತಾ ಕೂತ್ಬಿಟ್ರೆ ಅದೇನಾಗುತ್ತೆ ಅಂದರೆ ಆ ಮಂತ್ರದ ಒಳಗಡೆ ಇರುವ ದೇವರು ಅದನ್ನು ಸಹಿಸೋದಿಲ್ಲ. ಅವನು ಅಬದ್ಧವಾಗಿ ಮಾಡಿದಾಗ ಅದಕ್ಕೆ ಒಂದು ಸಮಸ್ಯೆಯನ್ನು ನೀವು ಎದುರಿಸಲೇಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ, ಬೇರೆ ಇನ್ಯಾವ ಉದ್ದೇಶ ಇಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಬೇಕು. ಯಾರ್ಯಾರಿಗೆ ದೇವರು ಹೇಗೆ ನಿಯಮನಗಳನ್ನು ಮಾಡಿದಾನೋ ಅವರವರು ಹಾಗಾಗೇ ಮಾಡಬೇಕು. ಈ ದೃಷ್ಟಿಯಲ್ಲಿ ಅನೇಕರಿಗೆ ನಾವು ಈ ವಿಷಯವನ್ನು ತಿಳಿಸ್ತಾಲೇ ಇರ್ತೀವಿ. ಇದನ್ನು ತಿಳಿಸೋದೇ ನಮ್ಮ ಮುಖ್ಯ ಕೆಲಸ ಆಗಿಬಿಟ್ಟಿದೆ. ಆದ್ದರಿಂದ ಮಿಥುನ ರಾಶಿಯವರು ವಿಶೇಷವಾಗಿ ಅವರು ತುಂಬ ಬುದ್ಧಿವಂತರು, ಪ್ರತಿಯೊಂದು ವಿಷಯದಲ್ಲೂ ವಿಚಾರ ಮಾಡಿ ಹೆಜ್ಜೆ ಇಡ್ತಾರೆ. ಅದರಿಂದಾಗಿ ನಾನು ಸ್ವಲ್ಪ ಹೆಚ್ಚಿನ ವಿಚಾರವನ್ನು ಹೇಳಿದ್ದೇನೆ. ಅಂದರೆ ಯಾವುದನ್ನೇ ಅನುಷ್ಠಾನ ಮಾಡಬೇಕಾದ್ರೆ ನಾವು ಇದು ನಮಗೆ ಸೇಫ್ ಆಗಿದೆಯಾ,
ಇದು ನನ್ನ ಪೂರ್ತಿ ರಕ್ಷಣೆ ಮಾಡುತ್ತಾ? ನನಗೆ ತಾತ್ಕಾಲಿಕ ಪರಿಹಾರ ಬೇಡ, ಕೊನೆಯ ತನಕ ನನ್ನ ರಕ್ಷಣೆ ಮಾಡುತ್ತಾ? ಅಂದರೆ ನಾನು ನಿನ್ನನ್ನು ಆಶ್ರಯಿಸ್ತೀನಿ ಅಂತ. ಗೃಹೀಯ ತಿಂತ್ರಿಣೀ ಶಾಖ ಶೀಘ್ರ ಶಾಖ ಬಲೆಯನ ಕಿಮ್ ಅಂತ. ನಾವು ಹಿಡಿದ್ರೆ ಬೀಳ್ತಾ ಇರ್ತೀವಿ. ಯಾವ ಕೊಂಬೆನ ಹಿಡಿಬೇಕು? ಇದು ಹರಳೆ ಗಿಡ ಅಂತ ಬರುತ್ತೆ ನೋಡಿ, ಹರಳೆ ಎಣ್ಣೆ ತೆಗಿತಾರಲ್ಲ, ಆ ಗಿಡ ಕೊಂಬೆ ಹಿಂಗೆ ಮುಟ್ಟಿದ್ರೆ ಮುರಿದೋಗುತ್ತೆ. ಅಂತಹ ಕೊಂಬೆಯನ್ನು ಹಿಡಿದ್ರೆ ಕೊಂಬೆನೂ ಹಿಡಿದಿರ್ತೀವಿ, ಆದರೆ ಬಿದ್ದೋಗ್ತೀವಿ. ಆದರೆ ಹುಣಸೆ ಮರದ ರೆಂಬೆಯನ್ನು ಹಿಡಿದ್ರೆ ಒಂದು ಸಣ್ಣ ಗೆಲ್ಲನ್ನು ಹಿಡಿದ್ರೂ ಸಾಕು, ಅದು ತುಂಡಾಗೋದೇ ಇಲ್ಲ, ಅದು ಗಟ್ಟಿಯಾಗಿರುತ್ತೆ. ಅದಕ್ಕೆ ಹಿಡಿದ್ರೆ ನಾವು ಹುಣಸೆ ಮರದ ಗೆಲ್ಲನ್ನು ಹಿಡಿಬೇಕು ಅಂತ. ಗೃಹೀಯ ತಿಂತ್ರಿಣೀ ಶಾಖ ಅಂತ ಹಿಡಿದ್ರೆ ನಾವು ಹುಣಸೆ ಮರದ ಟೊಂಗೆನ ಹಿಡಬೇಕು. ಅಂದರೆ ಇದು ಪೂರ್ತಿ ನಮಗೆ ರಕ್ಷಣೆಯನ್ನು ಕೊಡಬೇಕು. ಅಂಥದ್ದನ್ನೇ ನಾವು ಆಶ್ರಯಿಸಬೇಕು. ಆದ್ದರಿಂದ ನೀವು ವಿಶೇಷವಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಆಯಾ ರೂಪಗಳನ್ನು ನಾವು ಸ್ಮರಣೆ ಮಾಡೋದ್ರಿಂದಲೇ ಪರಿಹಾರ ಆಗುತ್ತೆ. ಗುರುಬಲ ತುಂಬ ಚೆನ್ನಾಗಿದೆ. ದ್ವಿತೀಯದಲ್ಲಿ ಧನಸ್ಥಾನದಲ್ಲಿ ಗುರು ಇರೋದರಿಂದಾಗಿ ಮತ್ತು ಉಚ್ಚದಲ್ಲಿ ಗುರು ಇರೋದರಿಂದಾಗಿ ತುಂಬ ಚೆನ್ನಾಗಾಗುತ್ತೆ. ಆದರೆ ಇಲ್ಲಿ ಗುರುವಿನ ಅನುಗ್ರಹವನ್ನು ಗುರುಗಳ ಅನುಗ್ರಹ ಇದೆ, ಆದರೆ ನಾವು ಆ ಗುರುಗಳ ಉಪಸತ್ಯ ಮಾಡಿದಾಗ ಅವರು ಪೂರ್ಣ ಅನುಗ್ರಹ ಮಾಡಿ ಕೊಡ್ತಾರೆ, ಅದು ವಿಶೇಷ. ಅದಕ್ಕೋಸ್ಕರ ನೀವು ಈ ಗುರು ಸೇವೆಯಲ್ಲಿ ಪಾಲ್ಗೊಳ್ಳಿ. ಈಗ ರಾಯರ ಆರಾಧನೆ ಹತ್ತಿರ ಬರ್ತಾ ಇದೆ. ಆಗಸ್ಟ್ 30, 31 ರಾಯರ ಆರಾಧನೆಯ ದಿವಸಗಳು. ಅದಕ್ಕೂ 48 ದಿವಸಗಳ ಕಾಲ ನೀವು ಒಂದು ಸೇವೆಯನ್ನು ಮಾಡಿ. ವಿಶೇಷವಾಗಿ ಮಿಥುನ ರಾಶಿಯವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. 48 ದಿವಸಗಳ ಕಾಲ ಒಂದು ರಾಯರ ಸೇವೆ ಹೇಗೆ ಮಾಡೋದು? ನಾವು ಮನೆಯಲ್ಲಿ ಇರ್ತೀವಿ, ನಾವು ತುಂಬ ಶೆಡ್ಯೂಲಲ್ಲಿದ್ದೀವಿ ಅಂತಂದರೆ ಕೂತಲ್ಲೇ ಹೇಗೆ ಮಾಡ್ಬೋದು? ನೀವು ಅಲ್ಲೇ ಹೋಗಿ ಮಾಡಿದ್ರೆ ತುಂಬ ವಿಶೇಷ. ಇಲ್ಲ ಕುಳಿತಲ್ಲೇ ಹೇಗೆ ಮಾಡೋದು? ಕುಳಿತಲ್ಲೇ ಮಾಡೋದು ತುಂಬ ಸುಲಭ ಇದೆ. ಬೆಳಿಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ರಾಯರಿಗೆ ಒಂದು ದೀಪ ಹಚ್ಚೋದು, ಮತ್ತು ಒಂದು ಶ್ರೀರಾಘವೇಂದ್ರ ಅಂತ ನಮ್ಮ ಬಳಿ ಪುಸ್ತಕ ಸಿಗುತ್ತೆ. ದಿವಸಕ್ಕೆ 1000 ಬರೆಯುವಂಥದ್ದು ಅಷ್ಟೇ. ಅದು ಯಾವಾಗ ಬೇಕಾದ್ರೂ ಬರಿಬೋದು, ಮೈಲಿಗೆಲ್ಲೂ ಬರಿಬೋದು, ಹೇಗೆ ಬೇಕಾದರೂ ಬರಿಬೋದು. ಆ ಥರ ಬರೀ ನಾಮಸ್ಮರಣೆ, ಅದು ನಾಮಮಂತ್ರ ಜಪ. ಅದನ್ನು ನೀವು ಆ ಪುಸ್ತಕದಲ್ಲಿ ಬರಿತಾ ಹೋದರೆ 48 ದಿವಸ ಅದೊಂದು ಅದ್ಭುತ ಸೇವೆ ಆಗುತ್ತೆ. ಜೊತೆಯಲ್ಲಿ ನಮ್ಮ ಗ್ರೂಪಲ್ಲಿ ನೀವು ಸೇರಿಕೊಳ್ಳಿ. 48 ದಿವಸ ನಾವೊಂದು ರಾಯರ ಸೇವೆ ಗ್ರೂಪ್ ಮಾಡ್ತೀವಿ. ಆ ಗ್ರೂಪಲ್ಲಿ ನೀವು ಸೇರಿಕೊಳ್ಳಿ. ನಾವು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀವಿ. ಸುಮ್ಮನೆ ಒಂದು 20 ನಿಮಿಷಗಳ ಕೆಲವೊಂದು ಪ್ರವಚನಗಳನ್ನು, ಕೆಲವೊಂದು ಮಾರ್ಗದರ್ಶನಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಅದು ಮನಸ್ಸಿನ ಮೇಲೆ ನೇರವಾಗಿ ಮಾತನಾಡುವಂತಹ ಮಾರ್ಗದರ್ಶನಗಳಾಗಿರುತ್ತೆ. ಅದು ಕೇವಲ ಸಮಯವನ್ನು ಹರಣ ಮಾಡುವಂತಹ ಮಾರ್ಗದರ್ಶನಗಳಾಗಿರೋದಿಲ್ಲ. ಅದು ತುಂಬ ಅಂತರಾಳದಲ್ಲಿ ಇಳಿದು ನಮ್ಮನ್ನು ನಾವು ಹೇಗೆ ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ಬೋದು. ಮತ್ತು ಎಷ್ಟೋ ವರ್ಷಗಳಿಂದ ನಮ್ಮ ಕೆಲಸ ಆಗ್ತಾನೇ ಇರೋಲ್ಲ, ಅಂಥ ಕೆಲಸಗಳನ್ನು ಕೇವಲ 48 ದಿವಸದಲ್ಲಿ ಹೇಗೆ ಸಾಧಿಸ್ಕೊಳ್ಳೋದು ಅದನ್ನ ತುಂಬ ಶಾರ್ಪಾಗಿ ನಾವಲ್ಲಿ ಮಾರ್ಗದರ್ಶನ ಮಾಡ್ತಾ ಹೋಗ್ತೀವಿ. ಕೆಲವು ದಿವಸಗಳು ನೀವು ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನವನ್ನು ನೀವು ಮಾಡಿಬಿಟ್ರೆ ತುಂಬ ದೊಡ್ಡ ಲಾಭ ಇರುತ್ತೆ. ಮತ್ತು ನಾವು ನೀಡುವಂತಹ ಮಾರ್ಗದರ್ಶನಗಳು ನಿಮಗೆ ಆತ್ಯಂತಿಕವಾಗಿ ರಕ್ಷಾ ಕವಚವಾಗಿರುತ್ತೆ. ಅಂದರೆ ಅದು ಯಾವ ಕಾಲದಲ್ಲೂ, ಇಹಲೋಕದಲ್ಲೂ ಪರಲೋಕದಲ್ಲೂ ಅದು ನಿಮಗೆ ಅನ್ಯಾಯಗಳನ್ನು ಅಥವಾ ಒಂದು ಸಮಸ್ಯೆಗಳನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ಈ ಒಂದು ನೀವು ಜ್ಯೋತಿಷ್ಯದ ಹಿನ್ನೆಲೆಯಲ್ಲಿ ನೀವು ಆಗಮಿಸಿದಾಗ ನಾವು ನಿಮಗೆ ನಿಮ್ಮ ಪರ್ಸ್ನಲ್ ಜಾತಕವನ್ನು ಕೂಡ ವಿಮರ್ಶೆ ಮಾಡಿ, ಆ ಸಂದರ್ಭದಲ್ಲಿ ನಾವು ಬೇಕಾದರೆ ನೀವು ಅಪೇಕ್ಷೆ ಪಟ್ಟರೆ ಅದನ್ನು ಕೂಡ ವಿಮರ್ಶೆ ಮಾಡಿ ನಿಮಗೆ ತಿಳಿಸ್ತೀವಿ. ಆದ್ದರಿಂದ ನೀವು ಈ 48 ದಿವಸಗಳ ಈ ಒಂದು ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಜೊತೆ ನೀವು ನಿರಂತರವಾಗಿ ಇರ್ತೀರಿ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶ್ರೇಯಸ್ಸಾಗುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿ ತಿಳಿಸಿರುವಂತಹ ವಾಟ್ಸ್ಯಾಪ್ ನಂಬರ್ಗೆ ನೀವು ಒಮ್ಮೆ ಮೆಸೇಜ್ ಮಾಡಿ, ಫೋನ್ ಮಾಡಿಬಿಡಿ, ಮೆಸೇಜ್ ಮಾಡಿ ಸಾಕು. ಇದೇ ಬರುವ ರಾಯರ ಆರಾಧನೆ ಆಗಸ್ಟ್ 30, 31 ಈ 3 ದಿವಸಗಳಲ್ಲಿ ಬರುತ್ತೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ರಾಯರ ಸೇವೆಗೆ ಒಂದು ಉತ್ತಮ ಅವಕಾಶ ಇದೆ. ಯಾರು ರಾಯರ ಸೇವೆಯನ್ನು ಮಾಡ್ತಾರೋ ಅವರಿಗೆ ಎಲ್ಲ ಅಪೇಕ್ಷೆಗಳು ಎಷ್ಟೇ ಕಠಿಣವಾಗಿದ್ದರೂ ಕೂಡ ಪ್ರಾಪ್ತವಾಗುತ್ತೆ. ಅದರಂತೆ ನಾವು ಮಾರ್ಗದರ್ಶನ ಮಾಡ್ತಾ ಹೋಗ್ತೀವಿ. ನೀವು ನಮಗೊಂದು ವಾಟ್ಸ್ಯಾಪ್ ಮೆಸೇಜ್ ಮಾಡಿದ್ರೆ ನಾವು ಆ ಗ್ರೂಪಿನಲ್ಲಿ ಸೇರಿಸಿಕೊಂಡು 48 ದಿವಸಗಳ ಕಾಲ ಹೇಗೆ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಗೈಡ್ ಮಾಡ್ತಾ ಹೋಗ್ತೀವಿ. ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ನಾವು ವಿಮರ್ಶೆ ಮಾಡ್ತೀವಿ. ಅದು 2 ಥರ ಬ್ಯಾಚ್ ಇರುತ್ತೆ. ಒಂದು ಲೈವ್ ವಿಡಿಯೋ ಮೂಲಕ ನಾವು ತೋರಿಸುವಂತಹ ಪ್ರತಿಯೊಂದು ತಾಂತ್ರಿಕ ವಿಚಾರಗಳು, ಹಾಗೂ ಮತ್ತೊಂದು ಕೇವಲ ಆಡಿಯೋ ಮೂಲಕ ನೀವು ತಿಳಿಯಬೇಕಾಗಿರುವಂತಹ ಸಂಗತಿಗಳು. ಮತ್ತು ನಿತ್ಯವೂ ಕೂಡ 48 ದಿವಸಗಳ ಕಾಲ ಶ್ರೀಕರ ನಾರಾಯಣ ದೇವರಿಗೆ ಸಹಸ್ರನಾಮ ಅರ್ಚನೆ ನಡೆಯುತ್ತೆ. ಹಾಗೂ ಕನಕಾಭಿಷೇಕ ನಿತ್ಯವೂ ನಿಮ್ಮ ಹೆಸರಿನಲ್ಲಿ ಗೋತ್ರ ನಕ್ಷತ್ರಗಳ ಸಹಿತವಾಗಿ ನಡೆಯುತ್ತೆ. ಹೀಗೆ ಇದೊಂದು ಒಳ್ಳೆಯ ಅಪೂರ್ವವಾದ ಅವಕಾಶ. ಅಷ್ಟೇ ಅಲ್ಲದೆ ನಾವು ರಾಯರಲ್ಲಿ ಭಕ್ತಿಯನ್ನು ಮಾಡುವುದಕ್ಕೋಸ್ಕರ ರಾಯರ ಸೇವೆ ಒಂದು ದಿವಸವೂ ಕೂಡ ವಿಚ್ಛೇದ ಬರದಂತೆ ನಾವು ಮಾಡಬೇಕು ಅಂತಂದರೆ
ಇದರಲ್ಲಿ ನೀವು ಸೇರಿಕೊಂಡ್ರೆ ತುಂಬ ಸುಲಭವಾಗಿ ರಾಯರ ಸೇವೆ, ನೀವು ಯಾವ ಊರಿನಲ್ಲೂ ಇರ್ಬೋದು, ಅಥವಾ ನೀವು ಮಂತ್ರಾಲಯಕ್ಕೆ ಹೋಗಿ ಬರ್ಬೋದು, ಅಥವಾ ರಾಯರ ಮಠಗಳಿಗೆ ಹೋಗಿ ಬರ್ಬೋದು, ನೀವು ಎಲ್ಲಿ ಹೋದರೂ ಕೂಡ ಇಲ್ಲಿ ನಾವು ನೀಡುವಂಥ ವಿಚಾರಗಳನ್ನು ನೀವು ಸೇರಿಸಿಕೊಂಡು ನೀವು ಸೇವೆಯನ್ನು ಮಾಡಿದ್ರೆ ಖಂಡಿತ ನಿಮಗೆ ಆ ಪ್ರಯೋಜನ ನಿಮಗೆ ಉಂಟಾಗುತ್ತೆ. ಹಾಗೂ ರಾಯರ ನಾಮಲೇಖನವನ್ನು ಕೂಡ ನೀವು ಸೇರಿಸಿಕೊಂಡು ಬಿಟ್ಟರೆ ನಿಮ್ಮ ಇಷ್ಟಾರ್ಥ ನೆರವೇರಲ್ಲ ಅಂತ ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ಯಾವುದೇ ಒಂದು ಸಂಗತಿಗಳು, ನಿಮ್ಮ ಅಪೇಕ್ಷೆಗಳು ಇದ್ದರೂ ಕೂಡ ಹಿಂದೆ ಮುಂದೆ ಏನನ್ನೂ ವಿಚಾರ ಮಾಡದೆ ನೀವು ಈ ಸೇವೆಯಲ್ಲಿ ನೀವು ಪಾಲ್ಗೊಳ್ಳಿ. ನಿಮಗೆ ಖಂಡಿತ ಉತ್ತಮವಾದ ಮಾರ್ಗದರ್ಶನ ಸಿಗುತ್ತೆ, ಹಾಗೂ ರಾಯರ ಸೇವೆ ಚೆನ್ನಾಗಿ ನಡೆಯುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರಿಗೆ ತುಂಬ ಇಷ್ಟನಾಗಿರುವಂತಹ ಲಕ್ಷ್ಮೀನಾರಾಯಣ ದೇವರ ಸೇವೆ ಇದರಲ್ಲಿ ನಿತ್ಯವೂ ಕೂಡ ನಡೀತಾ ಹೋಗುತ್ತೆ. ಸದ್ವಿದ್ಯೆಯ ಮೂಲಕ ಹಾಗೂ ಅನೇಕ ವಿಚಾರಗಳ ಮೂಲಕವಾಗಿಯೂ ಕೂಡ ನಿಮಗೆ ಅನೇಕ ಸಂಗತಿಗಳು ತಿಳಿಯುತ್ತೆ. ಎಲ್ಲದರ ಬಗ್ಗೆ ನೀವು ಇನ್ನಷ್ಟು ಮಾಹಿತಿಯನ್ನು ನೀವು ತಿಳಿದುಕೊಳ್ಳುವುದಕ್ಕೋಸ್ಕರ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣೋರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.